ವೀಕ್ಷಕರೇ ನಮಸ್ಕಾರ. ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ-ಸ್ಪಾನ್ಸರ್ಡ್ ಬೈ ಭೀಮಾ ಜುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, ಐಎಂಜೆ ಇನ್ಸ್ಟಿಟ್ಯೂಷನ್ಸ್ ಕುಂದಾಪುರ ಅಂಡ್ ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ. ಮತ್ತಷ್ಟು ಸ್ಪರ್ಧಾರ್ಥಿಗಳು ತಮ್ಮ ಭಾಷಾ ಕೌಶಲ್ಯವನ್ನ, ಮಾತಿನ ಚತುರಗಾರಿಕೆಯನ್ನ ನಿಮ್ಮ ಮುಂದಿಡಲು ಬರಲಿದ್ದಾರೆ. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಆಲ್ವಿನ್ ದಂತಿ ಸರ್ ಹಾಗೆ ಶ್ರೇಯಸ್ ಕೋಟ್ಯಾನಿಯವರು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ವೀಕ್ಷಕರೇ, ನಮ್ಮ ಈ ರೌಂಡ್ನ ಕೊನೆಯ ಸಂಚಿಕೆಯ ಮೊದಲನೆಯ ಸ್ಪರ್ಧಿ ರೆಡಿಯಾಗಿದ್ದಾರೆ. ಈಗ ನಮ್ಮೊಂದಿಗಿದ್ದಾರೆ ಉಲ್ಲಾಸಿನಿ ವಿ. ನಮಸ್ಕಾರ ಉಲ್ಲಾಸಿನಿ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಪ್ರಿಪರೇಷನ್ಸ್ ಅನ್ನ ಜೋರಾಗಿ ಮಾಡ್ಕೊಂಡು ಬಂದಾಗ ಕಾಣ್ತಿದೆ ನನಗೆ. ಹೌದು, ಯಾಕಂದ್ರೆ ಇವತ್ತೊಂದು ಜೋಶ್ ಇದೆ ನಿಮ್ಮ ಹತ್ರ. ಹೌದು. ಹೌದಾ? ಸೊ ಹೇಗೆಲ್ಲ ತಯಾರಿ ನಡೀತು ನಿಮ್ದು? ನಾನು ಹೇಗೆಲ್ಲ ಅಂದರೆ ನಮ್ಮ ಟೀಚರ್ಸ್ ಎಲ್ಲ ಸಹಾಯ ಮಾಡಿದರು, ಅಮ್ಮ ಕೂಡ ಸಹಾಯ ಮಾಡಿದರು, ಮತ್ತು ನಾನು ಸ್ವಲ್ಪ ವಿಷಯಗಳನ್ನು ಹುಡ್ಕೊಂಡೆ. ಸೊ ಈ ಥರ ನನ್ನ ಭಾಷಣವನ್ನು ನಾನು ಇದು ಮಾಡಿದೆ. ಸೊ ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ ಹೆಚ್ಚು ತಿಳ್ಕೊಂಡ್ರಿ ನೀವು ಇದರಿಂದ. ಸೊ ನಿಮ್ಮ ಒಂದು ವಿಚಾರಧಾರೆ ಹೇಗೆ ಬರ್ಲಿಕ್ಕಿದೆ ಅಂತ ಹೇಳಿ ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಸೊ ನಿಮಗೆ ಈಗ ನಾವು ಟೈಮನ್ನು ಕೊಡ್ತಾ ಇದ್ದೇವೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಉಲ್ಲಾಸಿನಿ ವಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ನಿಮ್ಮೆದುರು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎಂಬ ವಿಷಯದ ಕುರಿತು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ಇವತ್ತು ನಾವು ಏನೇ ಮಾಡಿಕೊಂಡರೂ ನಮ್ಮ ತಾಯಿ ಮಾತು ಕನ್ನಡ, ನಮ್ಮ ಮನೆತನದ ಕಥೆಗಳು, ನಮ್ಮ ಅಜ್ಜಿ ಹೇಳಿದ ಕಥೆಗಳೆಲ್ಲವೂ ನಮ್ಮನ್ನು ನಮಗೆ ತಿರುಗಿ ತೋರಿಸುತ್ತದೆ ಯಾರು ನಾವು, ಎಲ್ಲಿಂದ ಬಂದವರು ಎಂಬುದನ್ನು. ಸಂಸ್ಕೃತಿ ಎಂದರೆ ನಮ್ಮೊಳಗಿನ ಬೇರು, ಪರಂಪರೆ ಎಂದರೆ ಹಿರಿಯರ ಮೂಲಕ ಕಲಿಯುವ ಪಾಠ. ಹಳೆಯ ಬಿತ್ತನೆ ಹೊಸ ಬೆಳೆಯ ಹೂವು. ಹಾಗೆಯೇ ಹಿರಿಯರು ನಮಗೆ ನೀಡಿದ ಸಂಸ್ಕಾರ ಪರಂಪರೆಗಳು ಇಂದಿನ ಪೀಳಿಗೆಯ ಬೆಳವಣಿಗೆಗೆ ಕಾರಣವಾಗಿದೆ. ನನ್ನ ಸಂಸ್ಕೃತಿ ಎಂದರೆ ಏನು ಗೊತ್ತಾ? ಅದು ನಾನು ಮಾತನಾಡುವ ಭಾಷೆ, ಧರಿಸುವ ಉಡುಪುಗಳು, ಆಚರಿಸುವ ಹಬ್ಬಗಳು, ನಂಬುವ ಮೌಲ್ಯಗಳು, ಗೌರವಿಸುವ ಹಿರಿಯರು, ಈ ಎಲ್ಲವನ್ನು ನನ್ನನ್ನು ರೂಪಿಸುತ್ತದೆ. ನನ್ನ ಸಂಸ್ಕೃತಿಯಲ್ಲಿ ಕನ್ನಡ ಭಾಷೆ ಮಾತನಾಡುವುದು, ಅಜ್ಜಿಯನ್ನು ಗೌರವಿಸುವುದು, ಹಿರಿಯರನ್ನು ಗೌರವಿಸುವುದು, ದೇವರಿಗೆ ನಮಸ್ಕಾರ ಮಾಡುವುದು, ದೀಪಾವಳಿ, ದಸರಾ, ಯುಗಾದಿ ಇತರ ಹಬ್ಬಗಳನ್ನು ಆಚರಿಸುವುದು ಮತ್ತು ಇವೆಲ್ಲವೂ ನನ್ನ ಸಂಸ್ಕೃತಿಯ ಭಾಗಗಳಾಗಿವೆ. ಹೊಸತು ಬಂಗಾರದಂತೆ, ಆದರೆ ಹಳೆಯದು ವಜ್ರದಂತೆ. ಹಾಗೆಯೇ ಹೊಸ ಸಂಸ್ಕೃತಿಯ ಮೆರಗು ಇದ್ದರೂ ಹಳೆಯ ಪರಂಪರೆ ವಜ್ರದಂತೆ ಮೌಲ್ಯವಾಗಿದೆ. ನಮ್ಮ ತಾಯಿ ನುಡಿ, ಭಕ್ತಿ ಸಂಸ್ಕೃತಿ, ಶಾಸ್ತ್ರಗಳು, ಕಲೆ ಸಾಹಿತ್ಯ ಇವೆಲ್ಲವೂ ನಮ್ಮ ಪರಂಪರೆಯ ಜ್ಞಾನ ಭಂಡಾರಗಳು. ನಮ್ಮ ಹಿರಿಯರ ಪರಂಪರೆ ತುಂಬ ಮೌಲ್ಯವಾದದ್ದು. ನಾವು ಈಗ ಏನೇ ಮಾಡಿದರೂ ನಮ್ಮ ಪರಂಪರೆ ನಮ್ಮನ್ನು ತುಂಬ ಉಳಿಸುತ್ತದೆ. ಈಗಿನ ಯುಗದಲ್ಲಿ ನಾವು ಪಶ್ಚಿಮ ಸಂಸ್ಕೃತಿಯನ್ನು ಒಪ್ಪಿಕೊಳ್ಳುತ್ತಿರುವಾಗ ನಮ್ಮದೇ ಆದ ಸಂಸ್ಕೃತಿಯನ್ನು ಮರೆಯಬಾರದು. ಸಂಸ್ಕೃತಿಯನ್ನು ಉಳಿಸಬೇಕೆಂದರೆ ನಾವು ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನನ್ನ ಸಂಸ್ಕೃತಿಯಲ್ಲಿ ನನ್ನ ಹೆಮ್ಮೆ ಅಡಗಿದೆ, ನನ್ನ ಪರಂಪರೆಯಲ್ಲಿ ನನ್ನ ಗುರುತಿದೆ. ಅಂತಿಮವಾಗಿ ಹೇಳಬೇಕೆಂದರೆ ನನ್ನ ಸಂಸ್ಕೃತಿಯ ಬೆಳಕು ನನ್ನ ಗುರುತಿಗೆ ದಾರಿ, ನನ್ನ ಪರಂಪರೆ ನೆನಪು ನನ್ನ ಬದುಕಿಗೆ ದಾರಿ. ಇದನ್ನು ಆಚರಿಸೋಣ, ಉಳಿಸೋಣ, ಹೆಮ್ಮೆಯಿಂದ ಬದುಕೋಣ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಉಲ್ಲಾಸಿನಿ, ಏನಾಯ್ತು? ಫುಲ್ ಉಸಿರು ಬಿಡ್ತಾ ಇದ್ದೀರಾ? ಸಾಕಾಯ್ತಾ? ಇಲ್ಲ ಇಲ್ಲ, ಸ್ಪೀಚ್ ಮಾಡಿ ಸಾಕಾಯ್ತಂತ ಹೇಳಿ ಕೇಳಲಿಲ್ಲ ನಾನು. ಇಲ್ಲ ಇಲ್ಲ ಇಲ್ಲ. ಓಕೆ, ಬಟ್ ನಿಮ್ಮ ಪ್ರೆಸೆಂಟೇಷನ್ ನಿಮ್ಗೆ ಖುಷಿ ಆಯ್ತಾ? ಹಾಂ, ಹೌದು. ಓಕೆ, ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಿ ಅಂತ ಅನಿಸ್ತದೆ. ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಇದಕ್ಕೆ ತುಂಬ ಪ್ರಯತ್ನ ಕೂಡ ಮಾಡಿದ್ದೀನಿ. ಜಡ್ಜಸ್ ಅವತ್ತು ಫಸ್ಟ್ ರೌಂಡಲ್ಲಿ ಹೇಳಿದ್ದೆಲ್ಲ ತಪ್ಪುಗಳನ್ನು ನಾನು ತಿದ್ಕೊಂಡಿದ್ದೀನಿ ಅಂತ ಅನಿಸ್ತಿದೆ. ನನಗೆ ಎಷ್ಟು ಆಗುತ್ತೆ ಅಷ್ಟು ಮಾಡಿದ್ದೀನಿ. ಓಕೆ, ಸೊ ನಿಮ್ಮ ಇವತ್ತಿನ ಒಂದು ಸ್ಪೀಚ್ ಏನಿದೆ ಅದು ನಮ್ಮ ಜಡ್ಜಸ್ಗೆ ಎಷ್ಟು ಇಂಪ್ರೆಸಿವ್ ಆಗಿತ್ತು ಅಂತ ಹೇಳಿ ಅವರಿಂದನೇ ಕೇಳೋಣ ಅಲ್ವಾ? ಸೊ ಶ್ರೇಯಸ್ ಸರ್. ಹಾಯ್ ಉಲ್ಲಾಸಿನಿ. ಹಾಯ್ ಸರ್. ನಿಮ್ಮ ಸ್ಪೀಚ್ ಒಳ್ಳೇದಿತ್ತು, ನಿಮ್ಮ ಪ್ರೆಸೆಂಟೇಷನ್ ಎಲ್ಲ ಚೆಂದ ಇತ್ತು. ಸ್ವಲ್ಪ ಕಂಟೆಂಟ್ ಮೇಲೆ ವರ್ಕ್ ಮಾಡಬೇಕು ಅಂತ ಅನಿಸುತ್ತೆ, ಯಾಕಂದರೆ ಕಂಟೆಂಟ್ ಸಾಕಾಗಲಿಲ್ಲ ಈ ರೌಂಡಿಗೆ. ಅದು ಸ್ಪೆಸಿಫಿಕ್ ಆಗಿ ಟಾಪಿಕ್ ಕೊಟ್ಟ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಕಂಟೆಂಟ್ಗಳು ಬರಬೇಕಾಗಿರ್ತದೆ. ಸೊ ಹಾಗಾಗಿ ಕಂಟೆಂಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದು ಬಿಟ್ಟರೆ ನಿಮ್ಮ ಪ್ರೆಸೆಂಟೇಷನಲ್ಲಿ ನನಗೆ ಯಾವುದೇ ಕೊರತೆ ಕಾಣಲಿಲ್ಲ. ಅದು ತುಂಬ ಚೆನ್ನಾಗಿ ನೀವು ಮಾಡಿದ್ದೀರಿ. ಥ್ಯಾಂಕ್ ಯು ಸರ್. ಆಲ್ವಿನ್ ದಂತಿ ಸರ್. ಉಲ್ಲಾಸಿನಿ, ಹೌದು. ಆ ಉಲ್ಲಾಸ ಎಲ್ಲಿ ಹೋಗಿದೆ? ಇದೆ ಸರ್. ಇದೆಯಾ? ಮಾತನಾಡುವಾಗ ಉಲ್ಲಾಸ
ಭಾಳ ಕಷ್ಟಪಟ್ಟು ಬಂತದು. ಯಾಕೆಂದರೆ ನೆಕ್ಸ್ಟ್ ಸೆಂಟೆನ್ಸ್ ಏನು, ನೆಕ್ಸ್ಟ್ ಏನು, ನೆಕ್ಸ್ಟ್ ಏನು ಅಂತ ಬರುತ್ತೆ. ನೀವು ಡ್ಯಾನ್ಸ್ನಲ್ಲಿದ್ದೀರಾ? ಹೌದು. ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತೇಳಿ ಬರುತ್ತಲ್ಲ ಸಾಮಾನ್ಯವಾಗಿ. ಆ ಕಡೆ ಆವಾಗ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅವರನ್ನು ನೋಡ್ತೇವೆ ನಾವು, ಆಮೇಲೆ ಕಂಟಿನ್ಯೂ ಮಾಡ್ತದೆ. ಸೊ ಆ ಉಲ್ಲಾಸ ಇರಬೇಕು ಸ್ಪೀಚಿನಲ್ಲಿ, ಒಂದು ರೀತಿಯ ಖುಷಿ ಇರಬೇಕು. ಯಾಕೆಂದರೆ ಮಾತನ್ನು ಯಾರೂ ಕೇಳುವುದಿಲ್ಲ, ಯಾರ ಮಾತನ್ನು ಯಾರೂ ಕೇಳುವುದಿಲ್ಲ. ನಮ್ಮ ದೇಶದಲ್ಲಿ ಅದೊಂದು ದೊಡ್ಡ ದುರಂತ ಅದು. ಯಾರ ಮಾತು, ಹಿರಿಯರ ಮಾತು ಯಾರು ಮಾತಾಡ್ತಾರೆ ಅದನ್ನು ಕೇಳುವುದೇ ಇಲ್ಲ. ಭಾಷಣ ನಮ್ಮ ದೈಜುವಳ್ಳು ವಾಹಿನಿ ಉಡುಪಿ ಸ್ಟುಡಿಯೋದಿಂದ ಪ್ರಸಾರವಾಗುತ್ತೆ. ನಾರ್ಮಲಿ ರಿಯಾಲಿಟಿ ಶೋಸ್ಗಳು ಯಾವುದಾಗೋದು? ಅಂದರೆ ಎಲ್ಲ ಸಣ್ಣ ಮಕ್ಕಳಿದು ರಿಯಾಲಿಟಿ ಶೋಸ್ ತುಂಬ. ಯಾವುದು ಯಾವುದು ಅಂತೇಳಿ? ಡ್ರಾಮಾ ಜೂನಿಯರ್ಸ್. ಹೌದು. ಮತ್ತೆ ಮತ್ತೆ ಯಾವುದ್ರ ಬಗ್ಗೆ ಆಗುತ್ತೆ? ಅದು ನಾಟಕಗಳು. ಒಂದೇ ನಾಟಕ, ಇಲ್ಲದ್ರೆ ಸಂಗೀತ ಅಲ್ವಾ, ಇಲ್ಲದ್ರೆ ಡ್ಯಾನ್ಸ್. ಹೌದು. ಓಕೆ. ಯಾಕೆ ಆಗುತ್ತೆ ಅಂದರೆ ಹೇಳಿದ್ರೆ ಅದರಲ್ಲಿ ಒಂದು ವೆರೈಟಿ ಇದೆ, ಜನರು ನೋಡ್ತಾರೆ. ಓಕೆ. ಭಾಷಣ ಯಾರು ಬೇರೆಯವರ ಭಾಷಣ ಕೇಳಿದ್ಯಾ ನೀನು? ಇಲ್ಲಲ್ಲ. ನಿನ್ನ ಭಾಷೆ ಕೇಳಬೇಕಾದ್ರೆ ಅದು ಉಲ್ಲಾಸ ಬರಬೇಕು. ಸರಿ, ನಿಮ್ಮ ಕಂಟೆಂಟ್ನಲ್ಲಿ ನೀನು ಹೇಳಿದಿ ಪಶ್ಚಿಮ ಸಂಸ್ಕೃತಿ ಅಂತೇಳಿ. ಪಶ್ಚಿಮ ಸಂಸ್ಕೃತಿ ಏನಿದೆ? ಏನು ಪಶ್ಚಿಮ ಸಂಸ್ಕೃತಿ ನಾವು ಅಳವಡಿಸ್ಕೊಂಡಿದ್ದೇವೆ? ಪಶ್ಚಿಮ ಸಂಸ್ಕೃತಿ ಅಂದರೆ ಫಾರಿನ್ ಕಂಟ್ರೀಸಿಂದ ಬಂದಿರೋದು. ಅಂದರೆ ಈಗ ಉದಾಹರಣೆಗಾಗಿ ಅಂದರೆ ಈಗ ಹೆಣ್ಣು ಮಕ್ಕಳು ಅಲ್ಲೆಲ್ಲ ಅಂದರೆ ಸಾಂಪ್ರದಾಯಿಕವಾದ ಉಡುಪುಗಳನ್ನೆಲ್ಲ ಧರಿಸುವುದಿಲ್ಲ, ಅಪ್ಪ ಅಮ್ಮನಿಗೆ ಗೌರವಿಸುವುದಿಲ್ಲ ಕೆಲವರು. ಆ ಥರ ಸಂಸ್ಕೃತಿಯನ್ನು ನಾವು ಒಪ್ಪಿಕೊಳ್ಳಬಾರದು. ನಮ್ಮದೇ ಆದ ಸಂಸ್ಕೃತಿಯನ್ನು ನಾವು ಮರಿಬಾರ್ದು. ಓಕೆ. ನಮ್ಮ ಸಂಸ್ಕೃತಿ ಅವರು ಅಳವಡಿಸ್ಕೊಳ್ತಾರೆ. ಅವರು ಸೀರೆ ಉಡ್ತಾರೆ ಅಲ್ವಾ, ಅವರು ಭರತನಾಟ್ಯ ಕಲಿತಾರೆ, ಅವರು ಯೋಗ ಕಲಿತಾರೆ, ಅವರು ಆಯುರ್ವೇದಕದಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಆವಾಗ ಅವರ ದೇಶದವರು ಏನು ಹೇಳ್ಬೋದು, ನೀವು ಈಸ್ಟರ್ನ್ ಸಂಸ್ಕೃತಿಯನ್ನು ಬಳಸ್ತೀರಿ, ಒಂದು ಮಾತು ಬರ್ಬೋದಲ್ಲ? ಹಾಂ, ಅವ್ರದ್ದು ಅವರಲ್ಲೂ ಬರುತ್ತೆ ಈ ಥರ ಮಾತುಗಳು, ನೀವು ಯಾಕೆ ಆ ಸಂಸ್ಕೃತಿಯನ್ನು ಇದು ಮಾಡ್ತಿದ್ದೀರಾ ಅಂತ. ಆದರೆ ಅದೆಲ್ಲ ಅವ್ರ ಇಚ್ಛೆ. ಅವರಿಗೆ ನಮ್ಮ ಸಂಸ್ಕೃತಿ ಇಷ್ಟ ಆದರೆ ಅವ್ರು ಹಾಕೊಂತಾರೆ, ಅದು ಅವ್ರ ಇಷ್ಟ. ಅದು ಬೇರೆಯವ್ರು ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ. ಹಾಗೆ ನಮಗೆ ಯಾವುದು ಇಷ್ಟವೋ ನಾವು ಅಲ್ಲಿಂದ ತಗೊಳ್ಬೋದಲ್ಲ. ಹೌದು, ಆದರೆ ಅದು ತಕ್ಕಾಗಿ ಇರಬೇಕು. ಅಂದರೆ ಈಗ ಅರ್ಧ ಬಟ್ಟೆ ಹಾಕಿದ್ರೆ ಏನು, ಅದರಿಂದ ಪ್ರಯೋಜನನೂ ಇಲ್ಲ, ಅದರಿಂದ ಏನು ಸಾಧಿಸಕ್ಕೂ ಆಗುದಿಲ್ಲ ಅಲ್ವಾ. ನಮ್ದಾದ್ರೆ ಫುಲ್ ಟ್ರೆಡಿಷನ್ ಕಲ್ಚರ್ ಎಲ್ಲ ಇದೆ, ಒಂದು ಶಾಸ್ತ್ರ, ಒಂದು ಅದು ಹೀಗೆ ಮಾಡ್ಬೇಕಂತ ಇದೆ. ಅದೆಲ್ಲ ಅವರು ಒಳ್ಳೆಯದನ್ನೇ ಅಳವಡಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಸರಿ, ಅದೇ ಬೇಕಿತ್ತು. ಒಳ್ಳೆಯದನ್ನು ಅಳವಡಿಸ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ. ಸೊ ಭಾಷಣ ಒಳ್ಳೆದಿತ್ತು. ಸರ್ ಹೇಳಿದಾಗೆ ಕಂಟೆಂಟ್ ಸ್ವಲ್ಪ ಇಂಪ್ರೂವೈಸ್ ಮಾಡಿದರೆ ಬೇಗ ನಿಲ್ಲಿಸಿದ್ರಾ? ಇಲ್ಲ, ಒಂದು ವಾಕ್ಯ ಹೇಳಿಲ್ಲ ನಾನು. ಅಲ್ಲ, ಮೂರು ನಿಮಿಷ ನೀವು ಪೂರ್ತಿ ಯೂಸ್ ಮಾಡಿಲ್ಲ. ಹೌದು ಅಲ್ಲ, ಒಂದು 2-3 ಸೆಂಟೆನ್ಸ್ ಆಚೀಚೆ ಆಗಿರಬಹುದು. ಭಾಳ ಬೋಲ್ಡಾಗಿ ಮಾತಾಡ್ತೀರಿ ನೀವು. ಓಕೆ, ಬೋಲ್ಡಾಗಿ ಮಾತಾಡ್ತೀರಿ. ಉದ್ದದವರೇ ಭಾಳ ಚೆಂದಾಗಿ ಮಾತನಾಡೋದು, ತೋರದವರೇ ಚೆಂದ ಮಾತಾಡೋದು ಅಂತ ಏನಿಲ್ಲ. ಸೈಜ್ ಡಸಂಟ್ ಮ್ಯಾಟರ್. ಓಕೆ. ಹಿಟ್ಲರನ ಸೈಜ್ ಭಾಳ ಸಣ್ಣದಿತ್ತು. ಹಿಟ್ಲರ್ನ ಭಾಷಣ ಬೇರೆಯವರನ್ನು ಮೆಸ್ಮರೈಸ್ ಮಾಡ್ತಿತ್ತು. ಅದರಲ್ಲಿ ಎಷ್ಟು ಸತ್ಯ ಇತ್ತು ಆ ಜನರಿಗೆ ಗೊತ್ತಾಗಲಿಲ್ಲ, ಅದು ಮತ್ತೆ ಗೊತ್ತಾಯಿತು. ಓಕೆ. ಸೊ ಹೀಗೆ ಭಾಷಣಕ್ಕೆ ಫಿಸಿಕ್ ಹೀಗೇ ಇರಬೇಕಾಗಿ ಏನೇನಿಲ್ಲ. ಹಾಗಾಗಿ ನೀವು ನಿಮ್ಮ ಭಾಷಣವನ್ನು ನಿಮ್ಮ ಕೊಟ್ಟ ಸಮಯದಲ್ಲಿ ಅದ್ಭುತವಾಗಿ ಮಾಡಿದ್ದೀರಿ. ಒಂದು 2-3 ಸೆಂಟೆನ್ಸ್ ಯೂಸ್ ಮಾಡಿದರೆ ಕರೆಕ್ಟ್ ಟೈಮ್ ಯೂಸ್ ಆಗ್ತಿತ್ತು. ತೊಂದರೆ ಇಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಉಲ್ಲಾಸಿನಿ, ಹೇಗೆ ಅನಿಸ್ತಿದೆ ಈಗ? ಖುಷಿ ಆಗ್ತಿದೆ ಈಗ. ಖುಷಿ ಆಯ್ತು. ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀರಾ ಈಗ? ಹಾಂ, ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇಲ್ಲ, ಕಾನ್ಫಿಡೆನ್ಸ್. ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇಲ್ಲ, ಬಟ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀರಾ. ಹೌದು. ಸೊ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತೀರಾ ಅಥವಾ ವೇಟಿಂಗ್ ಲಿಸ್ಟ್ಗೆ ಬರ್ತೀರಾ ಅಂತ ಹೇಳುವಂಥದ್ದಿದೆ. ಸೊ ನಮ್ಮ ಜಡ್ಜಸ್ ಅನ್ನ ಕೇಳಿ ಬಿಡೋಣ ಅಲ್ವಾ? ಓಕೆ, ಸೊ ಜಡ್ಜಸ್, ಉಲ್ಲಾಸಿನಿ ಅವರು ನೆಕ್ಸ್ಟ್ ರೌಂಡ್ಗೆ ಹೋಗ್ತಾ ಇದ್ದಾರಾ, ಅವ್ರ ವೇಟಿಂಗ್ ಲಿಸ್ಟ್ ನಲ್ಲಿ ಕಾಯ್ತಾ ಇರ್ಬೇಕಾ? ಉಲ್ಲಾಸಿನಿ, ಸ್ವಲ್ಪ ಟೈಮ್ ನಾವು ನಿಮ್ಮನ್ನು ವೆಯ್ಟಿಂಗ್ ಲಿಸ್ಟಲ್ಲಿ ಇಡ್ತೇವೆ. ಸೊ ಎಂಡಲ್ಲಿ ನಿಮಗೆ ರಿಸಲ್ಟ್ ಹೇಳ್ತೇವೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಆಲ್ ದ ವೆರಿ ಬೆಸ್ಟ್ ಉಲ್ಲಾಸಿನಿ. ನೀವು ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದೀರಾ. ಸೊ ನೋಡುವ ಏನಾಗ್ತದೆ ರಿಸಲ್ಟ್ ಅಂತ. ಸೊ ಎನಿವೇಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಮುಂದಿನ ಕಂಟೆಸ್ಟೆಂಟ್ ನಿಮ್ಮ ಮುಂದೆ ತಮ್ಮ ಭಾಷಾ ಕೌಶಲ್ಯವನ್ನ, ಮಾತಿನ ಚತುರಗಾರಿಕೆಯನ್ನ ತೋರ್ಪಡಿಸಲು ಸಿದ್ಧರಾಗಿದ್ದಾರೆ. ಓಂಕಾರ್ ಇವರನ್ನ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮಸ್ಕಾರ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹೌದು. ಹೇಗೆಲ್ಲ ರೆಡಿಯಾಗಿ ಬಂದಿದ್ದೀರಾ ಇವತ್ತು? ಇವತ್ತು ಸ್ವಲ್ಪ ಕಷ್ಟಪಟ್ಟಿದ್ದೀನಿ. ಕಷ್ಟಪಟ್ಟಿದ್ದೀರಾ? ಸೊ ಕಷ್ಟಪಡ್ಲಿಕ್ಕೆ ಎಂತ ಇತ್ತು? ಅಂದರೆ ಎಂತ ಇರಲಿಲ್ಲ, ಅಂದರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ದು.
ಅದೇ ಹಾರ್ಡ್ ವರ್ಕ್ ಅನ್ನ ಕಷ್ಟಪಟ್ರಿ ಅಂತ ಹೇಳಿದ್ರಿ, ಈಗ ಹೌದು. ಪುನಃ ಹಾರ್ಡ್ ವರ್ಕ್ ಅಂತ ಹೇಳಿದ್ರಿ. ಸೊ ಅದೇನು, ಅದು ಯಾವ ರೀತಿ ಹಾರ್ಡ್ ವರ್ಕ್ ಇತ್ತು ನಿಮ್ಮ ಹತ್ರ? ಅಂದ್ರೆ ಈಗ ಇಲ್ಲಿ ಒಂದು ಸಹ ಕಲಿತೆ, ಮನೆಯಲ್ಲಿ ಸಹ ಕಲಿತೆ, ಮತ್ತೆ ಅಮ್ಮ ಸಹ ಅಷ್ಟೇ ಫೋರ್ಸ್ ಮಾಡಿದ್ರು, ಕಲಿ ಮಗ ಅಂತ. ಅಂದ್ರೆ ಅವರು ಹೆಚ್ಚು ಫೋರ್ಸ್ ಮಾಡುದು ನಂಗೆ, ಯಾವ್ದಕ್ಕಾದ್ರೂ ನೀನ್ ಕಲಿಬೇಕು ಹಾಗೆ ಹೀಗೆ ಅಂತ ಹೆಚ್ಚು ಫೋರ್ಸ್ ಅವರೇ ಮಾಡುದು. ಮತ್ತೆ ಅಪ್ಪ ಮಾಡ್ತಾರೆ ಆದ್ರೆ ಅವರು ಹೆಚ್ಚು ಪ್ರೀತಿ ಮಾಡ್ತಾರೆ, ಮತ್ತೆ ಅಮ್ಮ ಸಹ ಪ್ರೀತಿ ಮಾಡ್ತಾರೆ ಆದ್ರೆ ಹೆಚ್ಚು ಕಲಿಲಿಕ್ಕೆ ಅವರು ಇದು ಕೊಡ್ತಾರೆ. ಓಕೆ, ಸೊ ಎನಿವೇಸ್ ಎಲ್ಲ ಸಹ ಹೇಳಿದ್ರಿ ಈಗ. ಸೊ ಅದಕ್ಕೋಸ್ಕರ ಕಷ್ಟಪಟ್ರಿ ನೀವು? ಅಮ್ ಎಲ್ಲರಿಗೂ ಸಮಾಧಾನ ಮಾಡೋದಕ್ಕೋಸ್ಕರ ಕಷ್ಟಪಟ್ರಾ ಅಥವಾ ಟಾಪಿಕ್ ಅನ್ನ ಕಲಿಯೋದಕ್ಕೋಸ್ಕರ ಕಷ್ಟಪಟ್ರಾ? ಅಂದ್ರೆ ಎಲ್ಲರಿಗೂ ಖುಷಿನೂ ಆಗ್ಲಿ, ಅಂದ್ರೆ ನಂಗೂ ಸಹ ಒಂದು ಪ್ರೈಸ್ ಬರ್ಲಿ ಹಾಗೆ ಅಂತ. ಓಕೆ, ಸೊ ನನಗೂ ಕೂಡ ಮುಂದಿನ ರೌಂಡ್ಗೆ ಹೋಗುವ ಒಂದು ಆಸೆ ಇದೆ ಅಂತ ಹೇಳೋದನ್ನ ಅಭಿವ್ಯಕ್ತ ಪಡಿಸ್ತಾ ಇದ್ದೀರಾ. ಸೊ ಪ್ರಿಪೇರ್ ಆಗಿ ಬಂದಿದ್ದೀರಾ ನೀವು. ಸೊ ನಮ್ಮ ವೀಕ್ಷಕರು ಕೂಡ ಓಂಕಾರ್ನ ಮಾತುಗಳನ್ನ ಕೇಳಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಸೊ ನಿಮ್ಗೆ ಕಾಲಾವಕಾಶವನ್ನ ಇದೀಗ ನಾವು ಕೊಡ್ತಾ ಇದ್ದೇವೆ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಹಾಗೂ ತೀರ್ಪುಗಾರರೇ, ನಿಮಗೆಲ್ಲರಿಗೂ ನನ್ನ ಒಂದೇ ಮಾತಿನಲ್ಲಿ ವಂದನೆಗಳು. ಇನ್ನು ನಾನು ನನ್ನ ಪರಂಪರೆ ಮತ್ತು ಸಂಸ್ಕೃತಿ ಬಗ್ಗೆ ಒಂದು ಪುಟ್ಟ ಭಾಷಣವನ್ನು ಮಾಡಲಿದ್ದೇನೆ. ನನ್ನ ಮಾನವನು ಆದರ್ಶ ಮತ್ತು ಮಾದರಿಯ ರೀತಿ ನೀತಿಗಳನ್ನು ಅಳವಡಿಸಿಕೊಂಡು ಒಬ್ಬ ಉನ್ನತ ವ್ಯಕ್ತಿಯಾಗಿ ಬಾಳುವ ರೀತಿ ನೀತಿಗಳೇ ಸಂಸ್ಕೃತಿ. ಸಂಸ್ಕೃತಿ ಒಂದು ಜೀವನ ಶೈಲಿಯಾಗಿದೆ. ಸಂಸ್ಕೃತಿ ಎಂದರೇನು? ಸಂಸ್ಕೃತಿ ಎಂದರೆ ನಮ್ಮ ಪದ್ಧತಿ, ನಮ್ಮ ನಡವಳಿಕೆ, ನಮ್ಮ ಉಡುಗೆ ತೊಡುಗೆ, ಇವೆಲ್ಲವೂ ಸಂಸ್ಕೃತಿಯಾಗಿದೆ. ಈ ಸಂಸ್ಕೃತಿಯನ್ನು ತಲಾಂತರಗಳಿಂದ ಉಳಿಸಿ ಬೆಳೆಸುವುದು ಪರಂಪರೆಯಾಗಿದೆ. ಇರಲಿ ಬಿಡಿ, ನೀವು ಇಂದು ನನಗೆ ಕೊಟ್ಟಿರುವ ವಿಷಯದ ಬಗ್ಗೆ ಬರೋಣ. ನನ್ನ ಸಂಸ್ಕೃತಿ ನನ್ನ ಪರಂಪರೆಯಾಗಿದೆ. ಇದರ ಬಗ್ಗೆ ಹೇಳುವುದಾದರೆ, ನಾನು ಒಬ್ಬ ಭಾರತೀಯ, ನಾನು ಒಬ್ಬ ಕನ್ನಡಿಗ ಎಂದು ನಾನು ಹೇಳಲು ಹೆಮ್ಮೆ ಪಡುತ್ತೇನೆ. ನನ್ನ ಹಿರಿಯರ ಮಾರ್ಗದರ್ಶನದಿಂದ ಇಂದು ನಾನು ಮೈಗೂಡಿಸಿಕೊಂಡಿರುವುದು ಉತ್ತಮ ಭಾಷೆ, ಮೌಲ್ಯಗಳು, ಕಲೆ, ಸಾಹಿತ್ಯ, ಹಬ್ಬ ಹರಿದಿನಗಳನ್ನು ನಾನು ನನ್ನ ಹಿರಿಯರಿಂದ ಪಡೆದುಕೊಂಡ ಮೌಲ್ಯಯುಕ್ತ ಆಸ್ತಿಯಾಗಿದೆ. ಯಾರು ಸಂಸ್ಕೃತಿಯನ್ನು ಕಾಪಾಡುತ್ತಾನೋ ಅವನು ಒಬ್ಬ ಜೀವನ ಶ್ರೇಷ್ಠಿಯಾಗಿರುತ್ತಾನೆ. ಪರಂಪರೆಯು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹದ್ದು. ನಮ್ಮಲ್ಲಿ ನಡೆಯುವ ಆಚರಣೆಗಳು, ಮುಂಜಿ, ಮದುವೆ, ಉಪನಯನದಂತಹ ಅನೇಕ ಆಚರಣೆಗಳು ಭವ್ಯ ಪರಂಪರೆಯಲ್ಲವೇ? ಮತ್ತು ದೇವಸ್ಥಾನಗಳಲ್ಲಿ ನಡೆಯುವ ಆಚರಣೆಗಳು ಮತ್ತು ದೇವಸ್ಥಾನಗಳಲ್ಲಿ ನಡೆಯುವ ದೈವಾರಾಧನೆ, ಕೋಲ, ವಿಧಿವಿಧಾನಗಳು, ನಮ್ಮ ಮನೆಯಲ್ಲಿ ನಡೆಯುವ ನಿತ್ಯ ಪೂಜೆ, ವಿಶೇಷ ಪೂಜೆ, ಯುಗಾದಿ, ಸಂಕ್ರಾಂತಿ, ದೀಪಾವಳಿ, ನಾಗಾರಾಧನೆ, ಹುಣ್ಣಿಮೆ ಆಚರಣೆ, ಅಶ್ವತ್ಥ ವೃಕ್ಷಾರಾಧನೆ, ಇವು ಕೂಡ ಎಲ್ಲ ಸಂಸ್ಕೃತಿಯ ಪರಂಪರೆಯಲ್ಲವೇ? ಮತ್ತು ಮೋಹಿನಿಯದಂ, ಕಥಕ್ಕಳ್ಳಿ, ಭರತನಾಟ್ಯಂ, ಯಕ್ಷಗಾನ, ಇವೆಲ್ಲ ನಮ್ಮ ಸಂಸ್ಕೃತಿಯ ನಾಟ್ಯ ಪ್ರಕಾರಗಳು. ಮತ್ತು ನಮ್ಮ ಈಗಿನ ಅತ್ಯಂತ ಪರಂಪರೆಯ ಸಿನಿಮಾ ಎಂದರೆ ಅದು ಕಾಂತಾರ. ಇದರಲ್ಲಿ ಪರಂಪರೆ ಮತ್ತು ಸಂಸ್ಕೃತಿ ಎರಡೂ ಇದೆ. ಏಕೆಂದರೆ ಇದು ನಮ್ಮ ತುಳುನಾಡಿನ ದೈವದ ಒಂದು ಸಿನಿಮಾವಾಗಿದೆ. ಇದರಲ್ಲಿ ಸಂಸ್ಕೃತಿಯು ಉಂಟು ಮತ್ತು ನಮ್ಮ ತುಳುನಾಡಿನ ದೈವದ ಬಗ್ಗೆಯೂ ಉಂಟು. ಅದಕ್ಕಾಗಿ ಇದರಿಂದ ಇದು ಈಗಿನ ಜನರ ಅತ್ಯಂತ ಮೆಚ್ಚುಗೆಯ ಸಿನಿಮಾ ಕೂಡ ಆಗಿದೆ. ಈಗ ನಾನು ಅಳವಡಿಸಿಕೊಳ್ಳಲೇಬೇಕಾದ ಜೀವನ ಮೌಲ್ಯಗಳು: ಹಿರಿಯರನ್ನು ಗೌರವಿಸುವುದು, ಕಿರಿಯರನ್ನು ಸಂಭಾಳಿಸುವುದು ಮತ್ತು ಸಮಾನರನ್ನು ಆಧರಿಸುವುದು. ಬಸವಣ್ಣನವರು ಅಕ್ಕಮ್ಮ ದೇವಿಯವರ ವಚನವನ್ನು, ಶರಣರ ವಚನ ಮತ್ತು ದಾಸವಾರಣ್ಯರ ಅಮೂಲ್ಯವಾದ ಮಾತುಗಳು ಮತ್ತು ಅಮೂಲ್ಯವಾದ ಸಾಹಿತ್ಯಗಳು ಮತ್ತು ಭೈರಪ್ಪ ಮತ್ತು ಶಿವರಾಮ್ ಕಾರಂತ್ರವರ ಅಮೂಲ್ಯವಾದ ಬರವಣಿಗೆಗಳು ಮತ್ತು ಮಹಾಕಾವ್ಯಗಳಾದ ರಾಮಾಯಣದ ಪಾತ್ರದ ಪ್ರತಿಮೆಗಳಾದರೆ, ಮಹಾಭಾರತವು ಸಂಸ್ಕೃತಿಯ ಕುಲನಾಶ ಅಥವಾ ಕುಲನಾಶಕ್ಕಾದರೆ ಇದು
ಕುಲನಾಶಕ ಆದರೆ ಮತ್ತು ಈ ಸಂಸ್ಕೃತಿ ಮತ್ತು ಪರಂಪರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಮತ್ತು ಸಂಸ್ಕೃತಿ ಮತ್ತು ಪರಂಪರೆ ಅಭಿಮಾನ ಮಾತ್ರವಲ್ಲ, ನನ್ನ ಅಸ್ತಿತ್ವ, ನನ್ನ ಅಸ್ಮಿತೆಯೂ ಕೂಡ. ಸಂಸ್ಕೃತಿಯು ನಾನು ಧರಿಸುವ ಬಟ್ಟೆಯಲ್ಲಿಲ್ಲ, ನನ್ನ ಶ್ರೀಮಂತಿಕೆಯಲ್ಲಿಲ್ಲ, ನನ್ನ ನಡೆಯುಳಿಕೆಯಲ್ಲೇ ಪ್ರತಿಫಲಿಸುತ್ತದೆ. ನನ್ನ ಸಂಸ್ಕೃತಿ ನನ್ನ ಪರಂಪರೆಯಾಗಿದೆ, ನನ್ನ ಪರಂಪರೆಯೇ ನನ್ನ ಗುರುತು. ಇದೆಲ್ಲ ನನ್ನ ಒಂದು ಆಧಾರ್ ಕಾರ್ಡ್ ಇದ್ದಂತೆ. ರೂಟ್ಸ್ ಅಂಡ್ wings are greatest gifts of the parents. Roots roots are the culture and wings are a dream. ನಾನು ಎಲ್ಲೇ ಇರಲಿ, ನಾನು ಎಲ್ಲೇ ಹೋಗಲಿ, ನನ್ನ ಸಂಸ್ಕೃತಿಯ ಮೂಲವೇ ಆಧಾರವಾಗುತ್ತದೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. Respected judges, my grandmother used to light a small lamp every evening. She would say, "This is our culture. It lights so that we never lose our way." Back then, I only saw a lamp, but today I see a lesson. Because culture is that flame. It gives light, warmth, and identity. It's the reason why we greet with respect, celebrate together, and care for our elders. But somewhere along the way, the flame has started to scorch. In the name of traditions, we have drawn lines. Lines between caste, between gender, between right, and between wrong. We have forgotten that tradition was created by people, not the other way around. A girl is told not to dream too high because our tradition doesn't allow it. A man is told not to cry because our culture says men don't. And slowly our culture of love turned into a culture of limits. One day I asked my grandmother, if a tradition hurts someone so much, why do we still follow it? She looked at the lamp and replied, "My child, a flame gives light only when it is controlled, not when it burns everything around it." And that line changed me. Because culture is not a cage to trap us in the past, but it is a mirror that reflects our best selves. It tells us who we are. And tradition should remind us where we came from, not decide who we become. So, being truly cultural today is not about doing things the old way. It is about carrying forward the values behind it: respect, kindness, and humanity. So, I'm proud of my culture, but I refuse to follow it blindly, because my culture tells me to think, question, and grow. Therefore, let's protect the light, not the smoke. Let's keep our traditions alive, but let's make sure it gives life, not takes it away. Thank you. ವೀಕ್ಷಕರೇ, ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯ ಈ ಒಂದು ಸುತ್ತಿನಲ್ಲಿ ನಮ್ಮ ವಿಷಯ ನನ್ನ ಸಂಸ್ಕೃತಿ ನಮ್ಮ ಪರಂಪರೆಯಾಗಿತ್ತು. ಇದರಲ್ಲಿ ಸುಮಾರು 40 ಜನ ಸ್ಪರ್ಧಾರ್ಥಿಗಳು ತಮ್ಮ ಭಾಷಾ ಕೌಶಲ್ಯವನ್ನ, ಮಾತಿನ ಚತುರತೆಯನ್ನ ನಿಮ್ಮ ಮುಂದೆ ಪ್ರದರ್ಶಿಸಿದ್ದಾರೆ. ಮುಂದಿನ ಸುತ್ತಿಗೆ ನೇರವಾಗಿ ಆಯ್ಕೆಯಾದ ಸ್ಪರ್ಧಿಗಳ ವಿವರವನ್ನ ನಮ್ಮ ಜಡ್ಜಸ್ಗಳು ಈಗ ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಸೊ ನಮ್ಮಲ್ಲಿ 21 ಮೆಂಬರ್ಸನ್ನು ನಾವು ಡೈರೆಕ್ಟ್ ಸೆಲೆಕ್ಟ್ ಮಾಡಿದ್ದೇವೆ. ಅದರಲ್ಲಿ ಹೆಸರನ್ನು ನಾನು ಓದ್ತೇನೆ. ವಿಶ್ವ ಫಕೀರಪ್ಪ ಕಲ್ಲಣ್ಣನವರ್, ಶ್ರೀನಿಕಾ ಎಸ್ ರಾವ್, ಏಸಲ್ ಪರ್ಲ್ ಡಿಸೋಜಾ, ಪ್ರತೀತಿ PS, ಶುಶ್ರಾವ್ಯ ಎಂ, ಪುಣ್ಯ ಉದಯ್ ಶಣೈ, ಶರದಿ, ದಶಮಿ ಶೆಟ್ಟಿ, ಲೆನಿಶಾ ಮೆಂಡೋನ್ಸಾ, ರಿತ್ವಿ ಆರ್ ಪೂಜಾರಿ, ಮನಸ್ವಿ ಕುಲಾಲ್, ರೇಷಲ್ ಡೆಮೆಲ್ಲೋ, ಸಾಕ್ಷಿ ಶೆಟ್ಟಿ, ಸ್ಮಿತಿ ಶೆಟ್ಟಿ, ಸಾನ್ವಿ ಶಾಸ್ತ್ರಿ, ಹಿತಾ ಎಸ್ ಶೆಟ್ಟಿ, ದಿಗ್ಗಜ್ ಡಿ ಶೆಟ್ಟಿ, ವೈಷ್ಣವಿ ಸಂತೋಷ್ ಗಾಂವ್ಕರ್, ರಾಬಿನ್ ಪಿಂಟೋ, ಓಂಕಾರ್, ಆದಿಶ್ ಎ ಸೆಣೈ 21 ಜನ ಡೈರೆಕ್ಟ್ ಸೆಲೆಕ್ಟ್ ಆದವರು. ಮುಂದಿನ ಹಂತಕ್ಕೆ 30 ಜನ ಸ್ಪರ್ಧಾರ್ಥಿಗಳನ್ನ ನಾವು ನಮ್ಮ ಸ್ಪರ್ಧಾ ಕಣದಲ್ಲಿ ನೋಡ್ಲಿಕ್ಕಿದ್ದೇವೆ. ವೇಟಿಂಗ್ ಲಿಸ್ಟ್ ನಲ್ಲಿರುವಂತಹ ಆ 9 ಸ್ಪರ್ಧಿಗಳು ಯಾರು ಹೇಳುವುದನ್ನ ಈಗ ನಿಮ್ಗೆ ತೋರ್ಪಡಿಸಲಿದ್ದೇವೆ.
ಹಾಗಾದ್ರೆ ವೀಕ್ಷಕರೇ, ವೇಟಿಂಗ್ ಲಿಸ್ಟ್ ನಲ್ಲಿರುವವರಲ್ಲಿ 9 ಜನ ಯಾರು ಮುಂದಿನ ಹಂತಕ್ಕೆ ಸೆಲೆಕ್ಟ್ ಆಗ್ತಾ ಇದ್ದಾರೆ ನೋಡೋಣ ಬನ್ನಿ. ಆಲ್ವಿನ್ ದಂತಿ ಸರ್, ಇದರ ಒಂದು ವಿವರವನ್ನ ನೀವು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದು ಕಷ್ಟದೆಲ್ಲ ನೀವು ನನಗೆ ಕೊಡಿ. ಡೈರೆಕ್ಟ್ ಸೆಲೆಕ್ಟ್ ಆದವರು ಎಪಿಸೋಡ್ನಲ್ಲಿ ಕೂಡ ಬಂದಿದೆ, ನಾವು ಇಬ್ಬರು ಸೇರಿ ಮಾಡಿದಂಥದ್ದು. ಭಾಳ ಸುಲಭವಾಗಿ ಅವರು ಉದ್ಘೋಷಣೆ ಮಾಡಿ ನನ್ನ ಮೇಲೆ ಹಾಕಿ ಬಿಟ್ಟಿದ್ದಾರೆ. ಮಹಾಗುರುಗಳಾಗಿ ನಾವು ನಿಮ್ಮನ್ನ ಆಯ್ಕೆ ಮಾಡಿದ್ದೇವೆ ಸರ್. ಮಹಾಗುರುಗಳು ಇದರ ತೀರ್ಪನ್ನ ನೀಡಲೇಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಮಹಾಗುರುಗಳಿಗೆ ಕುತ್ತಿಗೆಗೆ ಬರುವುದು. ಎಲ್ಲ ಕಂಟೆಸ್ಟೆಂಟ್ ಒಳ್ಳೆ ಮಾಡಿದ್ದಾರೆ. ನಾವು ಓಂಕಾರನನ್ನು ಸ್ಪೆಷಲ್ ಎಂಟ್ರಿ ಕೊಟ್ಟಿದ್ದೇವೆ, ಯಾಕಂದರೆ ಸ್ಪೀಚಸ್ ಎಲ್ಲ ಸೀರಿಯಸ್, ಅದರಲ್ಲಿ ಹ್ಯೂಮರಸ್ ಎಲ್ಲ ತರಬೇಕಂತ ಹೇಳ್ತೇವೆ, ಅದರ ತರುವುದಿಲ್ಲ. ಯಾಕಂದರೆ ಹ್ಯೂಮರಸ್ ಸ್ಪೀಚಸ್ಗಳು ಬರೀಲಿಕ್ಕೂ ಕೂಡ ಬರಬೇಕಲ್ಲ. ಸೊ ಅವನಿಗೆ ಯಾಕೆ ಸೆಲೆಕ್ಟ್ ಮಾಡಿದ್ದೀರಿ ಅಂತೇಳಿ ನೀವು ಕೇಳ್ಬೋದು, ವೀಕ್ಷಕರು ಕೇಳ್ಬೋದು. ಅವನಿಗೊಂದು ಸ್ಪೆಷಲ್ ಎಂಟ್ರಿ. ಸೊ ಅವನಿದ್ದರೆ ಒಂದು ರೀತಿಯ ಖುಷಿ. ಉಳಿದ 19 ವೆಯ್ಟಿಂಗ್ ಲಿಸ್ಟ್ನಲ್ಲಿ ಇದ್ದರು ಮೇಡಮ್. 19 ಮಂದಿ ಇದ್ದರು. 19 ಮಂದಿಯಲ್ಲಿ ನಾವು ಫಿಲ್ಟರ್ ಮಾಡಿದ್ದೇವೆ. 9 ಮಂದಿಯನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದೇವೆ. ಅವರಲ್ಲಿ ಭಾಷಣ ಮಾಡುವಂಥ ಕಲೆ ಇದೆ, ಟ್ಯಾಲೆಂಟ್ ಇದೆ. ಕಂಟೆಂಟನ್ನು ಕೊಡುವಾಗ ತಪ್ಪಾಗಿದೆ ಅಥವಾ ಜೆಸ್ಚರ್ಸ್ ತಪ್ಪಾಗಿದೆ. ಸಣ್ಣ ಸಣ್ಣ ಪಾಯಿಂಟ್ನಿಂದ 0.5 ಮಾರ್ಕಿಗೆ 1 ಮಾರ್ಕಿಗೆ ಹಿಂದೆ ಉಳಿದಿದ್ದಾರೆ. ಇನ್ನೊಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಅವಕಾಶವನ್ನು ಕೊಟ್ಟರೆ ಅವರು ತಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ಸೊ ಮರಳಿ ಪ್ರಯತ್ನವು ಮಾಡು ಅಂತೇಳಿ. ಸೊ ನಾವು ತುಂಬ ಚರ್ಚೆ ಮಾಡಿದೆವು. ಈ ಪುಣ್ಯಾತ್ಮ ಬೇಗ ಒಪ್ಪುವಂಥ ಜನ ಅಲ್ಲ, ಬರೀ ಮ್ಯಾನ್ ಆಫ್ ವಿಷನ್, ಮ್ಯಾನ್ ಆಫ್ ಪರ್ಫೆಕ್ಷನಿಸ್ಟ್ ಅವರು. ಸೊ ತುಂಬ ಚರ್ಚೆಯ ನಂತರ ನಾನು ಶಾಲೆ ಕೂಡ ಹೇಳ್ತೇನೆ, ಅವರ ಹೆಸರು ಕೂಡ ಹೇಳ್ತೇನೆ. ದೀಸ್ ಆರ್ ದ ವೆಯ್ಟಿಂಗ್ ಲಿಸ್ಟ್ ಕಂಟೆಸ್ಟೆಂಟ್ ಇದ್ದರು. ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ತೇನೆ ನಾನು. ತುಂಬ ಚರ್ಚೆ ಅದರಲ್ಲಿ ಕೂಡ ಮಾಡಬೇಕಾ ಬೇಡ ಅಂತೇಳಿ ಚರ್ಚೆ ಆಯಿತು. ಸೊ ದೀಸ್ 9 ಕ್ಯಾಂಡಿಡೇಟ್ಸ್ ಆರ್ ಓಕೆ. ಕೆಲವು ಸ್ಪರ್ಧಾರ್ಥಿಗಳು ಇದ್ದಾರೆ. ಒಂದೇ ಶಾಲೆಯಿಂದ ಇಬ್ಬರು ಕೂಡ ಆಗಿದ್ದಾರೆ. ಸೊ ಶಾಲೆ ಅದನ್ನೆಲ್ಲ ನಾವು ಇದು ಹಿಡ್ಕೊಳ್ಳಿಲ್ಲ, ಯಾವುದೇ ಇದಕ್ಕೆ ಹಿಡ್ಕೊಳ್ಳಿಲ್ಲ. ಅವರ ಟ್ಯಾಲೆಂಟನ್ನು ನೋಡಿದೆವು, ಅವರ ಸಾಮರ್ಥ್ಯವನ್ನು ನೋಡಿದೆವು. ಸೊ ಹಲವಾರು ಕಡೆ ಒಂದೇ ಶಾಲೆಯಿಂದ ಇಬ್ಬರು ಸ್ಪರ್ಧಿಗಳು ಮುಂದಿನ ಹಂತಕ್ಕೆ ಹೋಗ್ತಾರೆ. ಈ 9 ಮಂದಿಯಲ್ಲಿ ಒಂದು ರೀತಿಯ ಪ್ರತಿಭೆ ನಮ್ಗೆ ಕಾಣ್ತದೆ. ಅವರಿಗೆ ಬೆಂಬಲವನ್ನು ಕೊಡಬೇಕು, ಪ್ರೋತ್ಸಾಹವನ್ನು ಕೊಡಬೇಕೆಂಬ ಉದ್ದೇಶದಿಂದ ಈ 19 ಮಂದಿಯಲ್ಲಿ 9 ಮಂದಿಯನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ ಮುಂದಿನ ಹಂತಕ್ಕೆ. ಥ್ಯಾಂಕ್ ಯು. ನೇರವಾಗಿ ಆಯ್ಕೆಯಾಗಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಹಾಗೆ ವೇಟಿಂಗ್ ಲಿಸ್ಟ್ ನಲ್ಲಿದ್ದು ಕೂಡ 9 ಜನ ಸ್ಪರ್ಧಿಗಳು ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನಮ್ಮ ಇಂದಿನ ಅಭಿವ್ಯಕ್ತದ ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸುವಂತಹ ಸಮಯ ಬಂದಿದೆ. ಅಭಿವ್ಯಕ್ತದ ಈ ಸಂಚಿಕೆಯನ್ನ ಮುಗಿಸುವ ಮುನ್ನ ನಾನು ತೀರ್ಪುಗಾರರಲ್ಲಿ ಕೇಳಿಕೊಳ್ಳುವಂತದ್ದು, ನಮ್ಮ ಸ್ಪರ್ಧಾರ್ಥಿಗಳಿಗೆ ನೀವು ಯಾವ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಬಯಸ್ತೀರಾ ಅಂತ. ಮೊದಲನೇದಾಗಿ ಶ್ರೇಯಸ್ ಕೋಟ್ಯಾನ್ ಸರ್. ಸೊ ಭಾಳ ಉತ್ತಮ ರೀತಿಯಲ್ಲಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ನಮ್ಮ ಆಡಿಷನ್ ರೌಂಡಿಂದ 40 ಜನ ಇಲ್ಲಿಗೆ ಬಂದರು, ಮತ್ತು ಇದರಿಂದ 30 ಜನ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಯಾರ ಪರ್ಫಾರ್ಮೆನ್ಸಲ್ಲಿಯೂ ಕೂಡ ನಾವು ಏನು ತಪ್ಪುಗಳಿದೆ ಅಂತ ಖಂಡಿತ ಹೇಳಲ್ಲ, ಬಟ್ ಎಲ್ರಿಗೂ ಕೂಡ ಒಂದು ಇಂಪ್ರೂವೈಸೇಷನ್ಗೆ ಒಂದು ಸ್ಕೋಪ್ ಇದೆ. ಪರ್ಟಿಕ್ಯುಲರ್ಲಿ ನಾವು ಸ್ಟುಡಿಯೋ ಸೆಟಪ್ಪಲ್ಲಿ ರೆಕಾರ್ಡ್ ಮಾಡುವಾಗ, ಯಾಕಂದರೆ ಅವ್ರು ಇಲ್ಲಿ ತನಕ ಮಾಡಿರುವಂಥ ಬಹುತೇಕ ಎಲ್ಲ ಭಾಷಣಗಳು ಕೂಡ ಮುಂದೆ ಒಂದು ಆಡಿಯನ್ಸ್ ಇರ್ತಿದ್ರು. ಅಟ್ಲೀಸ್ಟ್ ಅವ್ರು ಕ್ಲಾಸಲ್ಲಿ ಮಾಡಿದ್ರು, ಅವರ ಕ್ಲಾಸಲ್ಲಿ ಒಂದು ಆಡಿಯನ್ಸ್ ಇರ್ತಿತ್ತು. ಮತ್ತು ಇಮಿಡಿಯೇಟ್ ಅವರಿಗೆ ಪರಿಚಯ ಇರುವ ವ್ಯಕ್ತಿಗಳ ಮುಂದೆನೇ ಅವ್ರು ಮಾಡಿದ್ದಾರೆ. ಅವರ ಟೀಚರ್ಸ್ಗಳಾಗಿರ್ಬೋದು ಅಥವಾ ಉಳಿದ ಕ್ಲಾಸ್ಮೇಟ್ಸ್ಗಳಾಗಿರ್ಬೋದು, ಅವರ ಮುಂದೆ ಮಾಡಿದ್ದಾರೆ. ಬಟ್ ಇಲ್ಲಿ ಏನಂತ ಹೇಳಿದರೆ, ಒಂದು ನಾವೆಲ್ಲ ಹೊಸತು, ಅದು ಬೇರೆ ವಿಷಯ. ಅದರ ಮೇಲೆ ಅವರು ಜನ ಇಲ್ಲದೆ ಸ್ಟುಡಿಯೋದಲ್ಲಿ ಕ್ಯಾಮರಾಗಳಿಗೆ ಮಾತಾಡೋದು ಅವ್ರಿಗೆ ತುಂಬ ಹೊಸತಾಗಿರ್ತದೆ. ಹಾಗಾಗಿರುವಾಗ ಅವ್ರು ಕೆಲವು ವಿಷಯಗಳ ಬಗ್ಗೆ ಫೋಕಸ್ ಮಾಡಬೇಕು. ಒಂದು, ಕ್ಯಾಮರಾವನ್ನು ನೋಡಿ ಮಾತಾಡುವಂಥದ್ದು. ಅಂದರೆ ನಾರ್ಮಲ್ ಸ್ಪೀಚಲ್ಲಿ ಮಾಡುವಾಗ ಅವರಿಗೆ ಬೇಸಿಕ್ ಕಲ್ಸಿಕೊಟ್ಟಿರ್ತಾರೆ, ನೀವು ಅಲ್ಲಿ ನೋಡಿ, ಇಲ್ಲಿ ನೋಡಿ, ಎಲ್ಲರನ್ನು ನೋಡಿ ಅಂತ ಹೇಳಿ. ಬಟ್ ಇಲ್ಲಿ ಅದು ಹಾಗಾಗೋದಿಲ್ಲ, ನಾವು ಕ್ಯಾಮರಾವನ್ನೇ ಫೋಕಸ್ ಇಟ್ಕೊಂಡು ನೋಡಬೇಕಾಗ್ತದೆ. ಹಾಗಾಗಿ ಅವರು ಕನ್ನಡಿ ನೋಡಿಯೋ ಅಥವಾ ಸರ್ ಹೇಳ್ತಾ ಇದ್ದಾಗೆ ಒಂದು ಡಾಟ್ ನೋಡಿಯೋ ಪ್ರಾಕ್ಟೀಸ್ ಮಾಡಿದರೆ ಅದು ತುಂಬ ಹೆಲ್ಪ್ಫುಲ್ ಆಗ್ತದೆ ಅವ್ರಿಗೆ ಕ್ಯಾಮರಾ ಫೇಸಿಂಗ್ ಆಗುವಂಥದ್ದು. ಮತ್ತು ಇಮಿಡಿಯೇಟ್ ಏನಂತ ಹೇಳಿದರೆ, ಜನರಿದ್ದರೆ ನರ್ವಸ್ ಆಗ್ತದೆ.
ಬಟ್ ಜನರು ಇಲ್ಲದಿದ್ರೆ ಇನ್ನೂ ಜಾಸ್ತಿ ನರ್ವಸ್ ಆಗ್ತದೆ. ಸೊ ಹಾಗಾಗಿ ತುಂಬ ಜನರು ಇಲ್ಲ ಅನ್ನುವ ಕಾರಣಕ್ಕೆ, ಯಾರು ನನ್ನ ಮುಂದೆ ಇಲ್ಲ, ಯಾರನ್ನು ನೋಡುದು ಅನ್ನೋ ಕಾರಣಕ್ಕೆ ನರ್ವಸ್ ಆಗ್ತಾರೆ. ಸೊ ಅದು ಪ್ರಾಕ್ಟೀಸ್ನಿಂದನೇ ಅದು ಕಮ್ಮಿ ಆಗ್ಲಿಕ್ಕೆ ಸಾಧ್ಯ ಉಂಟು. ಸೊ ಅದೊಂದು ವರ್ಕ್ ಮಾಡಬೇಕು. ಮತ್ತೆ ಮೇಯ್ನ್ಲಿ ನನಗೆ ಅನಿಸಿದ್ದು ಈ ರೌಂಡ್ನ ನಂತರ ಟಾಪಿಕನ್ನು ಸರಿಯಾಗಿ ಓದಿ ಅಂತ. ಯಾಕಂದರೆ ಇಲ್ಲಿ ಇದ್ದಂತಹ ಟಾಪಿಕ್ ನನ್ನ ಸಂಸ್ಕೃತಿ, ನನ್ನ ಪರಂಪರೆ. ಆದರೆ ನನ್ನ ಎಂಬ ಶಬ್ದಕ್ಕೆ ಹೆಚ್ಚಿನ ಮಹತ್ವ ಅವ್ರು ಕೊಡಲಿಲ್ಲ. ಜನರಲ್ ಆಗಿ ಸಂಸ್ಕೃತಿ ಪರಂಪರೆಯ ಬಗ್ಗೆ ಮಾತಾಡ್ತಾ ಹೋದರು. ಹಾಗಾಗಿ ಟಾಪಿಕನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು ಮತ್ತು ಟಾಪಿಕ್ಕಿಗೆ ಅನುಸಾರವಾಗಿ ನಮಗೆ ಬಹಳ ತುಂಬ ಹೆಚ್ಚಿನ ಕಂಟೆಂಟ್ಗಳು ಸಿಗದಿದ್ರೂ ತೊಂದರೆ ಇಲ್ಲ, ಅಲ್ಲಿ ಇರುವಂಥ ಕಂಟೆಂಟ್ ನಿಮ್ದಾಗಿರಲಿ, ನಿಮ್ಗದು ಅರ್ಥ ಆಗಿರಲಿ. ಅದು ಮೇಯ್ನ್ ಆಗಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ಆಲ್ವಿನ್ ದಂತಿ ಸರ್, ಮಹಾಗುರುಗಳಾಗಿ ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ, ನಿಮ್ಮ ಸಲಹೆಗಳೇನು ಅಂತ. ಇವತ್ತಿನ ಎಪಿಸೋಡು ಅಂದರೆ ಈ ರೌಂಡಿನ ಈ ಸುತ್ತಿನ ಎಪಿಸೋಡ್ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಭಾಳ ಕಷ್ಟದ ಕೆಲಸ ಅಂದರೆ ನಮ್ಮ ಕೆಲಸ. ಬೆಳಿಗ್ಗೆ 8:30 ಇದು ರೆಕಾರ್ಡಿಂಗ್ ಎಂಡ್ ಆಗುವಾಗ ಸುಮಾರು 10 ಗಂಟೆ ಆಗುತ್ತೆ ರಾತ್ರಿಯದ್ದು. ಆದರೂ ಕೂಡ ನಮ್ಮ ಮಕ್ಕಳಿಗೊಂದು ಹೊಸ ಪ್ರಯೋಗ ಇದು. ಮಕ್ಕಳ ಪೇರೆಂಟ್ಸ್ಗೆ, ಟೀಚರ್ಸ್ಗೆ ಇದೆಲ್ಲೊಂದು ಹೊಸ ವಿಚಾರ. ನೋಡಿ, ಭಾಷಣವನ್ನು ಒಬ್ಬರೇ ಮಾಡ್ಬೋದು. ನೋಡಿ, ಸಿಂಗಿಂಗ್ ನೋಡಿ, ಫಸ್ಟ್ ಸ್ಟೋರಿ ರೈಟರ್, ಸ್ಕ್ರಿಪ್ಟ್ ರೈಟರ್ ಒಂದು ವಿಷಯ ಹೇಳ್ತಾರೆ, ಒಂದು ಸನ್ನಿವೇಶ. ಲಿರಿಕ್ಸಿಸ್ಟ್ ಅದಕ್ಕೆ ಬೇಕಾಗಿ ಅದು ರೊಮ್ಯಾನ್ಸ್ ಆದರೆ ರೊಮ್ಯಾನ್ಸ್, ಸ್ಯಾಡ್ ಆದರೆ ಸ್ಯಾಡ್ ಬರೀತಾರೆ. ಹಾಡುಗಾರ ನೋಡಿ, ಯಾರಿಲ್ಲ ಅವನ ಮುಂದೆ, ಅವನು ಇಮ್ಯಾಜಿನ್ ಮಾಡಿ ಅದೇ ದಾಟಿಯಲ್ಲಿ ಹಾಡಬೇಕು. ಮ್ಯೂಸಿಕ್ ಡೈರೆಕ್ಟರ್ ಅವರೆಲ್ಲ ಇದ್ದಾರೆ, ತನ್ನದು ಏನಾದರೂ ಹಾಕ್ತಾರೆ. ಸ್ಟುಡಿಯೋದೊಳಗೆ ಒಬ್ಬರೇ ಇದ್ದಾರೆ. ವಾಯ್ಸ್ ಓವರ್ ಆರ್ಟಿಸ್ಟ್ ಒಬ್ಬರೇ ಇರ್ತಾರೆ. ಸೊ ಹೀಗಂತ ಹೇಳಿ ಭಾಷಣವನ್ನು ಕೂಡ ಒಬ್ಬರೇ ಮಾಡಬಹುದು. ಎಲ್ಲರೂ ಭಾಷಣ ಪ್ರಾಕ್ಟೀಸ್ ಮಾಡುವುದು ಕನ್ನಡಿಯ ಮುಂದೆ. ಈಗ ಮಕ್ಕಳೆಲ್ಲ ಹೈಫೈ ಆಗಿದ್ದಾರೆ ಮೇಡಮ್. ಅವರು ಸೆಲ್ಫಿ ಮೋಡಿಗೆ ಹೋಗಲಿ, ಸ್ಕ್ರೀನ್ ನೋಡಿ ಮಾಡಲಿ, ಓಕೆ, ಅದರ ರಿಸಲ್ಟ್ ನೋಡಲಿ. ಸ್ಕ್ರೀನಿನ ಮೇಲೆ ಫ್ರಂಟ್ ಕ್ಯಾಮರಾ ಉಂಟು, ಅದನ್ನು ನೋಡಿ ಮಾಡಲಿ, ಮತ್ತು ಚೆಕ್ ಮಾಡಲಿ. ಸೊ ಇದು ಬೆಸ್ಟ್ ಐಡಿಯಾ ನನ್ನ ಪ್ರಕಾರ. ಇಲ್ಲದಿದ್ದರೆ ನಿಮ್ಮ ಮಿರರ್ನಲ್ಲಿ ನಿಮ್ಮ ಅಮ್ಮನದ್ದ, ತಂಗಿಯದ್ದ, ಯಾರದ್ದು ಬಿಂದಿ ನಿಮಗೆಲ್ಲ ಅಭ್ಯಾಸ ಅಲ್ವದು ಹಾಕುವಂಥದ್ದು ನಡುವೆ ಹಾಕಿ, ಅಲ್ಲೇ ನಿಮ್ಮ ಐ ಕಾಂಟ್ಯಾಕ್ಟ್ ಇರಲಿ ಮತ್ತು ಮಾತನಾಡಲಿ. ಮತ್ತು ಸರ್ ಹೇಳಿದಾಗೆ ನಾವು ಏನು ಹೇಳಿದ್ದೇವೆ, ನಮಗೆ ನಿರೀಕ್ಷೆ ಏನು? ಈ ಎಪಿಸೋಡ್ ಇವತ್ತಿಗೆ ಮುಗಿಯಿತು. ಈಗ ನಾನು ಧೈರ್ಯವಾಗಿ ಹೇಳ್ಬೋದು, ನಾವು ಇದರಲ್ಲಿ ಒಂದು ಕಂಡೀಷನ್ನಲ್ಲಿ ಯಾವುದೇ ರೀತಿಯ ಎಲಿಜಿಬಿಲಿಟಿ ಆಗಲಿ, ಕಂಡೀಷನಲ್ಲಿ ರೂಲ್ಸ್, ರೆಗ್ಯುಲೇಷನ್, ನಾರ್ಮ್ಸ್ ಏನು ಬೇಕಾದರೂ ಹೇಳಿ, ನಾವು ಡ್ರೆಸ್ಸಿನ ಬಗ್ಗೆ ಹೇಳಿಲ್ಲ. ಸಂಸ್ಕೃತಿ ಮತ್ತು ಸಂಪ್ರದಾಯ, ಡ್ರೆಸ್ ಇಂಪಾರ್ಟೆಂಟ್ ಅಲ್ಲ, ಎಲ್ಲಿ ಹೇಳಿಲ್ಲ. ಡ್ರೆಸ್ಸಿನ ರೌಂಡ್ ಬರುತ್ತೆ ಮುಂದೆ, ಆವಾಗ ಹೇಳ್ತೇವೆ ನೀವು ಇದೇ ಡ್ರೆಸ್ನಲ್ಲಿ ಬನ್ನಿ ಭಾಷಣ ಮಾಡಿ ಅಂತೇಳಿ. ಸೊ ಯಾವುದು ಅಗತ್ಯ ಉಂಟು ಅದು ಮಾತ್ರ ಮಾಡಬೇಕು. ಯಾವುದು ನಮಗೆ ಪ್ಲಸ್ ಇಲ್ಲೋ ಯಾಕೆ ಮಾಡಬೇಕು? ಲಾಭ ಇದ್ದರೆ ಮಾತ್ರ ಅಲ್ಲ ಮಾಡಬೇಕು, ಲಾಭ ಇಲ್ಲದಿದ್ದರೆ ಸುಮ್ಮನೆ ಇರಬೇಕು, ನಾವು ಭಾಷಣ ಮಾತ್ರ ಕೊಡಬೇಕು. ಸೊ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವ್ ಆಗಬೇಕು. ಭಾಷಣವನ್ನು ನಮ್ಮಿಬ್ಬರಿಗೆ ಮಾಡ್ತಾರೆ ಅಂತೇಳಿ ಯೋಚನೆ ಇದೆ ಅವರಿಗೆ, ನಮ್ಮಿಬ್ಬರಿಗೆಲ್ಲ. ಎಷ್ಟೋ ಲಕ್ಷೋಪಲಕ್ಷ ಜನರು ಇದನ್ನು ನೋಡ್ತಾರೆ. ಯೂಟ್ಯೂಬ್ನಲ್ಲಿ ದೈಜು ವರ್ಲ್ಡ್ ಉಡುಪಿ ಸ್ಟುಡಿಯೋ ಯೂಟ್ಯೂಬ್ನಲ್ಲಿ ಅದು ಇರುತ್ತೆ. ಅದು ಯೂಟ್ಯೂಬು ಇರುವ ತನಕ ಅದು ಇರುತ್ತೆ. ಸೊ ನೀವು ದೊಡ್ಡವರಾಗಿ, ಮದುವೆಯಾಗಿ, ನಿಮಗೆ ಮಕ್ಕಳಾಗಿ ಅವರ ಭಾಷಣಕ್ಕೆ ಬರುವಾಗ ಕೂಡ ಅದು ಇರುತ್ತೆ. ಸೊ ನೋಡ್ಕೊಳ್ಬೇಕು ನೀವು, ಯು ಆರ್ ಪರ್ಫಾರ್ಮಿಂಗ್ ಫಾರ್ ದ ಎಂಟೈರ್ ಗ್ಲೋಬ್. ಸೊ ನಿಮಗೂ ಹೊಸ ಅನುಭವ, ನಮಗೂ ಕೂಡ ಹೊಸ ಅನುಭವ. ನಾವು ಇದರಲ್ಲಿ ಅನುಭವ ಇದ್ದವರು, ಆದರೂ ನಾವು ಕೂಡ ತಪ್ಪು ಮಾಡ್ಬೋದು. ಸೊ ವೀಕ್ಷಕರು ನಮಗಿಂತ ಒಳ್ಳೆ ಜಡ್ಜಸ್ ಇದ್ದಾರೆ, ಅವರ ಕಮೆಂಟ್ಸ್ಗಳೆಲ್ಲ ಬರ್ಬೋದು. ಸೊ ಕೆಲವರನ್ನು ನಾವು ಸೀರಿಯಸ್ ಆಗಿ ಭಾಷಣ ಮಾಡಿದವರು, ಚಂದ ಒಂದು ತಪ್ಪಿಲ್ಲದೆ ಮಾಡಿದವರಿಗೆ ಅವರಿಗೆ ನೀವು ವೆಯ್ಟಿಂಗ್ನಲ್ಲಿ ಇಟ್ಟಿರಿ, ಒಟ್ರಾಶಿ ಮಾಡಿದವರನ್ನು ಕೊಟ್ಟಿದ್ದೀರಿ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಮತ್ತು ಆಯಾಮಗಳು ಇರುತ್ತವೆ. ಈ ಆಯಾಮಗಳು ನಾವು ಮಾತನಾಡಿ ತೆಗೆದುಕೊಳ್ಬೇಕಾಗತ್ತೆ. ಒಂದು ಗ್ರಾಮೀಣ ಪ್ರತಿಭೆ ಇರುತ್ತೆ, ರಿಮೋಟ್ ಏರಿಯಾದವರು ಇರ್ತಾರೆ, ಯಾರು ಹಿಂದೆ ಇಲ್ಲದವರು ಇದ್ದಾರೆ, ಅವರಿಗೊಂದು ಅವಕಾಶ ಮಾಡಿ ಕೊಟ್ಟರೆ ಅದು ಆಗುತ್ತೆ. ಮುಂದೆ ನಾವು ಜಡ್ಜಸ್ಗಳಾಗಿ ಅವರಿಗೆ ಟ್ರೈನಿಂಗ್ ಕೊಡ್ತೇವೆ. ಈಗ ನಾನು ಓಪನ್ ಆಗಿ ಹೇಳುವಂಥದ್ದು, ಮುಂದೆ ನಾವು ಟ್ರೈನಿಂಗ್ ಕೊಡ್ತೇವೆ, ಹೇಗೆ ಭಾಷಣ ಮಾಡಬೇಕು, ಹೇಗೆ ಪ್ರಿಪೇರ್ ಮಾಡಬೇಕು ಅಂತೇಳಿ. ಇವತ್ತು ನನ್ನ ಅಂತ ಶಬ್ದ ಕೊಟ್ಟದ್ದು ಯಾಕಂತ ಹೇಳಿದರೆ, ನಿಮ್ಮ ಅಭಿಪ್ರಾಯ ಏನು ಅಂತೇಳಿ. ನಿಮ್ಮ ಅಭಿಪ್ರಾಯ ಈಗ ಸೆಲೆಕ್ಟ್ ಆದಂತಹ 30 ಕ್ಯಾಂಡಿಡೇಟ್ಸ್ಗಳಲ್ಲಿ ಐ ಥಿಂಕ್ ಒಂದು 8 ಮಂದಿ ಆ ಟಾಪಿಕನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಉಳಿದವರು ಅರ್ಥ ಮಾಡಿಕೊಳ್ಳಿಲ್ಲ. ಮಕ್ಕಳ ಮಿಸ್ಟೇಕ್ ಅಲ್ಲ, ಮಕ್ಕಳಿಗೆ ತಯಾರಿ ಮಾಡಿಕೊಟ್ಟಂಥವರ ಮಿಸ್ಟೇಕ್. ಅವರು ಹೇಗೆ ತೆಗೆದುಕೊಂಡಿದ್ದಾರೆ ಅಂಥೇಳಿ ಒಂದು ಅದು. ಮತ್ತು ಡ್ರೆಸ್ ಸೆನ್ಸ್ ಉಂಟಲ್ಲ, ಈಗ ನಾರ್ಮಲ್ ಡ್ರೆಸ್ನಲ್ಲಿ ಬಂದಿದ್ದಾರೆ,
ಅದು ನಿಮಗೆ ಡಿಸ್ಟರ್ಬ್ ಆಗಬಾರ್ದು. ಪುನಃ ಹೇಳ್ತೇನೆ ನಾನು, ಅದು ನಿಮಗೆ ಡಿಸ್ಟರ್ಬ್ ಆಗಬಾರ್ದು. ಅದು ನಿಮ್ಮ ಪ್ಯಾಂಟ್ ಆಗಲಿ, ನಿಮ್ಮ ಶರ್ಟ್ ಆಗಲಿ, ನೀವು ಹಾಕಿದಂಥ ಸಲ್ವಾರ್ ಆಗಲಿ, ಅದರ ಶಾಲ್ ಆಗಲಿ, ಅದು ನಿಮಗೆ ಡಿಸ್ಟರ್ಬ್ ಆಗಬಾರದು. ಸ್ಟುಡಿಯೋದಲ್ಲಿ ಟೆಕ್ನಿಕಲ್ ಟೀಮ್ ಆಚೆ ಈಚೆ ಹೋಗ್ತದೆ, ಸಭೆಯಲ್ಲಿ, ಸಾರ್ವಜನಿಕ ಸಭೆಯಲ್ಲಿ ಕೂಡ ಆಚೆ ಈಚೆ ಹೋಗ್ತಾರೆ, ಅಥವಾ ಎಕ್ಸಾಮ್ ರೂಮ್ನಲ್ಲಿಯೂ ಕೂಡ ಇನ್ವಿಜಿಲೇಟರ್ ಆಚೆ ಈಚೆ ಹೋಗ್ತಾರೆ. ನಮ್ಮ ಕಾನ್ಸಂಟ್ರೇಷನ್ ಹೋಗಬಾರ್ದು. ನಮ್ಮ ಕಾನ್ಸಂಟ್ರೇಷನ್ ಹೋದರೆ ನಮಗೆ ಮ್ಯಾಥ್ಸ್ ಟ್ಯಾಲಿ ಬರುವುದಿಲ್ಲ. ಸೊ ಕ್ಯಾಮರಾಮ್ಯಾನ್ ಅವನ ಕೆಲಸ ಮಾಡ್ತಾನೆ, ಅವನಿಗೆ ಇರುವುದೇ ಹಾಗೆ ಆಚೆ ಈಚೆ ಹೋಗಲಿಕ್ಕೆ. ಓಕೆ, ಆ್ಯಂಕರ್ ಅವರ ಕೆಲಸ ಇರೋದು ಹಾಗೆ. ನನ್ನ ಕೆಲಸ ಏನು, ನನ್ನ ಭಾಷಣ ಮಾಡೋದು. ಎಷ್ಟು ಡಿಸ್ಟ್ರಾಕ್ಷನ್ ಬಂದು ನೀವು ಕಾನ್ಫಿಡೆಂಟ್ನಲ್ಲಿ ಇಟ್ಕೊಂಡು ಮಾಡ್ತೀರಾ ಅಷ್ಟು ನಿಮಗೆ ಉತ್ತಮ. ಇದು ನಮ್ಮ ಒಂದು ಅಭಿವ್ಯಕ್ತಕ್ಕೋಸ್ಕರ ಮಾತ್ರ ಅಲ್ಲ, ನಿಮ್ಮ ನಿಜ ಜೀವನದಲ್ಲಿಯೂ ಕೂಡ ಇದು ಉಪಯೋಗಕ್ಕಾಗತ್ತೆ. ಹೆತ್ತವರು ಸ್ವಲ್ಪ ಅನುಭವ, ಇದು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು, ಸ್ವಲ್ಪ ನೋಡಿಕೊಳ್ಬೇಕು. ಏನೋ ಮಾಡ್ತಾನೆಲ್ಲ ಹೋಗಿ ಮಾಡಲಿ ಅಂತ ಆಗೋದಿಲ್ಲ. ಮುಂದಿನ ಹಂತಗಳು ಸ್ವಲ್ಪ ಕಷ್ಟವಾಗಿ ಬರುತ್ತೆ. ಹೆಚ್ಚಿನವ್ರು ರೀಸನ್ ಕೊಟ್ಟಿದ್ದಾರೆ, ನನ್ನ ಹೆಲ್ತ್ ಸರಿ ಇರಲಿಲ್ಲ, ನನಗೆ ಹುಷಾರಿರಲಿಲ್ಲ, ನನಗೆ ಶೀತ ಆಗಿತ್ತು. ನೀವು ಫ್ಲೈಟ್ ಟಿಕೆಟ್ ತಗೊಂಡಿದ್ದೀರಿ, ಶೀತ ಆಗಿದೆ ಅಂತ ಹೇಳಿ ಬಿಡ್ತೀರಾ? ರಿಫಂಡ್ ಆಗುತ್ತೆ ಅದು? ಇಲ್ಲ. ಪಬ್ಲಿಕ್ ಎಕ್ಸಾಮ್ ಇದೆ, ಬಿಡ್ತೀರಾ? ಇಲ್ಲ. 5 ಲಕ್ಷ ರೂಪಾಯಿ ಲಾಟ್ರಿ ಎದ್ದಿದೆ, ಈ ಸಂಜೆ ಒಳಗೆ 4 ಗಂಟೆ ಒಳಗೆ ಹೋಗಿ ಕೊಂಡೋಗಬೇಕು, ಹುಷಾರಿಲ್ಲ ಅಂತೇಳಿ ಕೂತ್ಕೊಳ್ತೀರಾ? ಅಷ್ಟೇ ಸೀರಿಯಸ್ ಆಗಿ ತಗೊಳ್ಳಿ. ನಾಡಿದ್ದು ಭಾಷಣ ಇದೆ ಅಂತ ಹೇಳಿದರೆ ಇವತ್ತು ರಾತ್ರಿ ಕೂತ್ಕೊಳ್ಳೋದಲ್ಲ. ಇಷ್ಟು ಮಂದಿ ಇಬ್ಬರು ಮುಂದೆ ಹೇಳಿದರು, ನಿನ್ನೆ ರಾತ್ರಿ ಓದಿದ್ದೆ ಸರ್. ನಾವು ಅಡ್ವಾನ್ಸ್ ಆಗಿ ಹೇಳ್ತೇವೆ, 1 ತಿಂಗಳು, 15 ದಿವಸ, 10 ದಿವಸ ಅಡ್ವಾನ್ಸ್ ಆಗಿ ಹೇಳ್ತೇವೆ, ಪುನಃ ರಿಮೈಂಡ್ ಮಾಡ್ತೇವೆ. ಬಹುಶಃ ವಾಟ್ಸಪ್ ಗ್ರೂಪ್ನಲ್ಲಿ ಅವರಿಗೆ ರಿಮೈಂಡ್ ಮಾಡ್ತೇವೆ. ಸ್ವಲ್ಪ ಸೀರಿಯಸ್ ಆಗಿ ಪೇರೆಂಟ್ಸ್ನವರು ತೆಗೆದುಕೊಳ್ಬೇಕು. ಅವರ ಟೀಚರ್ಸ್ನವರು ಬ್ಯುಸಿ ಇದ್ದು ಏನು ಹೇಳಲಿಕ್ಕೆ ಇರಲಿಲ್ಲ, ಅವರಿಗೆ ಮರೆತು ಹೋಗಿರ್ಬೋದು. ಆದರೆ ನೀವು ಎನಿ ಟೈಮು ನಮ್ಮ ದೈಜುಗೋಳು ಉಡುಪಿ ಸ್ಟುಡಿಯೋಕ್ಕೆ ಕಾಲ್ ಮಾಡ್ಬೋದು. ಮುಂದಿನ ಇದು ಯಾವಾಗ ಅದನ್ನು ಎನ್ಕ್ವೈರಿ ಮಾಡ್ಬೋದು. ನಾವು ಅಡ್ವಾನ್ಸಾಗಿ ಹೇಳ್ತೇವೆ. ಮತ್ತು ತಯಾರು ಮಾಡಿದಂಥ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಿಗೆ, ಟೀಮು ಟೀಚರ್ಸ್ನವರಿಗೆ, ಪೇರೆಂಟ್ಸ್ಗಳಿಗೆ, ಬರೆದು ಕೊಟ್ಟಂಥ ನೇಬರ್ಸ್ಗಳಿಗೆ, ಕೆಲವರು ಹೇಳೋದು ನಮ್ಮ ನೇಬರ್ಸ್ ಎಲ್ಲ ಅಂತ ಹೇಳಿ, ಟೀಚರ್ಸ್ಗಳಿಗೆ, ಅವರಿಗೆಲ್ಲವೂ ಕೂಡ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ನೀವು ಭಾಷಣದ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದೀರಿ. ಸಣ್ಣ ಪ್ರಾಯದಲ್ಲಿ ನೀವು ಮುಂದೆ ದುಡಿ, ಮತ್ತು ಅವರಾಗಿ ಹೋಗ್ತಾರೆ. ಹೈಸ್ಕೂಲ್ ತನಕ ನಾವು ಸ್ವಲ್ಪ ದುಡಬೇಕು, ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಸೊ ಅಮ್ಮಂದಿರು ಸ್ಪೆಷಲಿ ನೀವು ಕೊಡ್ತೀರಿ, ಅಪ್ಪಂದಿರು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ನಮ್ಮ ಕಮೆಂಟ್ಸ್ಗಳಲ್ಲಿ ಇದು ಭಾಷಣಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತ ಇರ್ಬೋದು. ನಾನು ತಿರುಗಿ ಮಾತಾಡ್ತೇವೆ, ಯಾಕಂತ ಹೇಳಿದ್ರೆ ಡಿಸ್ಟ್ರಾಕ್ಟ್ ಡಿಸ್ಟರ್ಬ್ ಆಗ್ತಾನ ನೋಡ್ಕೊಳ್ಬೇಕು. ಅದು ಹೌದಾ ಅಲ್ವಾ ಅಂತೇಳಿ ನೋಡಬೇಕು. ಸೊ ಅದಕ್ಕೋಸ್ಕರ ಇದು ಪ್ರಶ್ನೆ ಕೇಳಬೇಕಿತ್ತಾ, ಈ ಕಮೆಂಟ್ ಬೇಕಿತ್ತಾ ಅಂತೇಳಿ ಬರ್ಬೋದು. ಅದಕ್ಕೆಲ್ಲ ಉದ್ದೇಶಗಳಿರ್ತವೆ. ಅದು ಪರ್ಪಸ್ಫುಲಿ ಅವರನ್ನು ಕೆಣಕಲಿಕ್ಕೆ ಮಾಡಿದ್ದು. ಅವರು ಹೇಗೆ ಅದನ್ನು ಸಮರ್ಥಿಸ್ತಾರೆ ಅಂತೇಳಿ. ಸೊ ಒಟ್ಟಿನಲ್ಲಿ ಈ ಸುತ್ತು ನಮಗಿಬ್ಬರು ಕೂಡ ಖುಷಿ ತಂದಿದೆ. ಮಹಾಗುರು ಅಂತ ಹೇಳಿದರೆ ನನಗೆ 2 ಕೊಂಬುಗಳೇನಿಲ್ಲ, ನನಗೇ ಕಾಲು ಎಳಿತಾರೆ. ಏನೋ ನಮ್ಮದು ಸತತ ಪ್ರಯತ್ನದಿಂದ ಅದು ಬಂದದ್ದಾಗಿದೆ. ದೈವದತ್ತವಾಗಿ ಏನೂ ಬರುವುದಿಲ್ಲ. ದೈವದತ್ತವಾಗಿ ನಾವು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಸೊ ನಾವು ಕೂಡ ಬೇರೆಯವರ ಭಾಷಣವನ್ನು ಕೇಳಿದ್ದೇವೆ, ತುಂಬ ಕೇಳಿದ್ದೇವೆ. ನಾನು ಹೇಳಿದೆ ಒಂದು ಕಡೆಯಲ್ಲಿ, ಕೇಳಬೇಕು, ಮಾತನಾಡ್ತೀರಿ, ಓದಬೇಕು, ಬರೀತೀರಿ, ಅಷ್ಟೇ. ಸೊ ಇಷ್ಟೇ ಮೇಡಮ್, ಥ್ಯಾಂಕ್ ಯು. ಓಕೆ, ಸೊ ನಿಮ್ಮ ಅಪೂರ್ವವಾದ ಸಲಹೆಗಳು ಖಂಡಿತವಾಗಿ ನಮ್ಮ ಸ್ಪರ್ಧಾಳುಗಳಿಗೆ ಸ್ಫೂರ್ತಿಯಾಗಲಿಕ್ಕಿದೆ ಸರ್. ಇಲ್ಲಿಗೆ ನಮ್ಮ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವಂತಹ ಸಮಯ ಬಂದಿದೆ. ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, co-sponsored by Bima Jewelers, Udupi Girija Surgicals, Udupi IMJ Institutions, Kundapura, Lombard Memorial Mission Hospital, Udupi. ಇಲ್ಲಿಗೆ ನಮ್ಮ ಇಂದಿನ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ, ಹೊಸತನದೊಂದಿಗೆ, ಹೊಸ ಪರಿಕಲ್ಪನೆಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಧನ್ಯವಾದಗಳು. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life.
100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU cot with electric control device, power operated automatic wheelchairs, orthotic products, walking aids, oxygen concentrator, commode foldable chairs, folding walkers, hospital backrest cot with mattresses, recline folding wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 9902243642. Your future in healthcare starts here. ನಾನು ಬಿಸಿ ಇದೆ ಮಾರಾಯ, ನೀನ್ ಕರೆದಿದ್ದಕ್ಕೆ ಬಂದಿದ್ದು. ಎಂತ ಪಂಪು ಸಹ ಗೊತ್ತಾಗೋದಿಲ್ಲ. 5 ನಿಮಿಷ ಆಡಿದ 5 ನಿಮಿಷ ಆದ್ರೂ ಇರೋದಿಲ್ಲ. ತೋಟ ಗದ್ದೆಗೆ ನೀರು ಬಿಡ್ಬೇಕಲ್ಲ. ಅದಕ್ಕೆಂತ ಟೆನ್ಷನ್ ಪಡೋದು ನಾನಿಲ್ವೇನಾ? ನೀನಿದ್ದಿ ಈಗ ರಿಪೇರಿ ಮಾಡಿದ್ ಮತ್ತೆ ಹಾಳಾಗ್ಲಿಕ್ಕಿಲ್ಲಲ್ಲ. ನೀರ್ ಬರ್ತಾ ಉಂಟು. ಪಂಪ್ ರಿಪೇರಿ ಆಯ್ತಾ? ನಾನೇ ಸರಿ ಮಾಡಿದ್ದಪ್ಪ. ನೀನ್? ಹೌದು, ಏನಿಲ್ಲ, ಕೆಪಾಸಿಟರ್ ಹಾಳಾಗಿತ್ತಾ, ಹಳೆ ಪಂಪಿಂದ ತಗೊಂಬಂದು ಹಾಕ್ದೆ ಅಷ್ಟೇ. Innovation can come from anywhere and anyone. To all the curious innovators and future leaders, you are welcome to IMJ. Your journey begins here. Your success continues everywhere.